ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾನು ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಳುಗಳನ್ನು ತೋರ್ಸಾತೀನಿ ರೀ. ಯಾಕಪ್ಪ ಅಂತಂದ್ರೆ ನಾ ಇವತ್ತು ನಿಮಗೆ ಹೋಮ್ ಮೇಡ್ ರಾಗಿ ಮಾಲ್ಟನ್ನು ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇದರೊಳಗೆ ನಾ ಇಲ್ಲಿ 14 ಥರದ ಕಾಳುಗಳನ್ನು ಯೂಸ್ ಮಾಡತ್ತೀನಿ ರೀ. ಈ ರಾಗಿ ಮಾಲ್ಟ್ ಏನಪ್ಪ ಅಂತಂದ್ರೆ ಹೊರಗಡೆ ತರ್ತೀವಲ್ರಿ ಅದಕ್ಕಿಂತನೂ ಜಾಸ್ತಿ ಕ್ವಾಲಿಟಿ ಇರ್ತೈತಿ. ಇಲ್ಲಿ ನಾವು ರಾಗಿ ಒಂದು ಬಿಟ್ಟು ಉಳ್ದಿದ್ದು ಎಲ್ಲ ಕಾಳುಗಳನ್ನು ಅರ್ಧ ಕೆ ಜಿ ತೊಗೋಬೇಕ್ರಿ. ರಾಗಿ ನಮ್ಮ ಅಳತೆಗೆ ತಕ್ಕಂಗೆ ನಾವು 1 ಕೆ ಜಿ 2 ಕೆ ಜಿ ಈ ರೀತಿ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ನಾ ಇಲ್ಲಿ ತೋರ್ಸತ್ತಿದ್ದು ನಿಮಗೆ ಈಗ ನವಣಿ ನೋಡ್ರಿ. ಆಲ್ಮೋಸ್ಟ್ ನವಣಿ ಅಂದರೆ ಎಲ್ಲರಿಗೂ ಗೊತ್ತಿರತೈತಿ ರೀ. ನವಣಿ ಅಕ್ಕಿ ಅನ್ನ ಮಾಡಿ ತಿಂತಿರ್ತಾರೆ ಕೆಲವೊಬ್ರು. ಏನಪ್ಪ ಅಂತಂದ್ರೆ ಈ ರಾಗಿ ಮಾಲ್ಟ ಏಜ್ ಆದವ್ರು ಹಿಡ್ಕೊಂಡು ಸಣ್ಣ ಮಕ್ಕಳವರೆಗೂ ಎಲ್ಲರಿಗೂ ಏನು ಅಂತಂದ್ರೆ ಬಹಳಷ್ಟು ಯೂಸ್ಫುಲ್ ಆದಂಥದ್ದು ಒಂದು ಪೌಡ್ರ್ ರೆಡಿ ಆಗ್ತೈತೆ ರೀ ಇದರಿಂದ. ಇಲ್ಲೇ ನಾವು ನವಣಿನ ಅರ್ಧ ಕೆ ಜಿ ತೊಗೊಂಡೇನಿ ರೀ. ಅದ್ರ ಜೊತೆಗೆ ಅರ್ಧ ಕೆ ಜಿ ಶೇಂಗಾ ತೊಗೊಂಡೇನಿ ರೀ. ಇವು ಎಲ್ಲನೂ ಏನಪ್ಪ ಅಂತಂದ್ರೆ ಕಾಳುಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು ರೀ. ಮೊದಲ ಸ್ವಚ್ಛ ಮಾಡಿ ಇಲ್ಲಿ ನೋಡಿರಿ ಅರ್ಧ ಕೆ ಜಿ ಗೋಧಿ ತೊಗೊಂಡೇನಿ ರೀ. ಎಲ್ಲ ಕಾಳುಗಳನ್ನು ಸ್ವಚ್ಛ ಮಾಡಿ ಆಮೇಲೆ ಡ್ರೈ ರೋಸ್ಟ್ ಮಾಡ್ಬೇಕು ರೀ. ಇದ್ರನ್ನ ಸಜ್ಜಿ ಅರ್ಧ ಕೆ ಜಿ ತೊಗೊಂಡಿನಿ ನೋಡಿರಿ. ಈ ಉಳಿದಿದ್ದ ಎಲ್ಲ ಪದಾರ್ಥಗಳನ್ನು ಕರೆಕ್ಟ್ ಅಳತೆ ಒಳಗೆ ತೊಗೋಬೇಕು. ರಾಗಿ ಮಾತ್ರ ನಾವು ಏನು ಮಾಡಬೇಕು ಅಂತಂದ್ರೆ ಜಾಸ್ತಿ ತೊಗೋಬೇಕು ರೀ. ಇಲ್ಲಿ ಅರ್ಧ ಕೆ ಜಿ ಜೋಳ ತೊಗೊಂಡೇನಿ ರೀ. ಇದೇನಪ್ಪ ಅಂತಂದ್ರೆ ಪೌಡರ್ ರೆಡಿ ಮಾಡ್ಕೊಳಕ್ಕೆ ನಮಗೆ ಬಹಳಷ್ಟು ಲೆಂದಿ ಅನಿಸ್ತೈತಿ ಪ್ರೊಸೆಸ್. ಬಟ್ ಒಂದು ಸರಿ ಮಾಡಿಟ್ಕೊಂಡಿವಿ ಅಂತಂದ್ರೆ 3 ರಿಂದ 4 ತಿಂಗಳು ಒಬ್ಬರಿಗೆ ಯೂಸ್ ಮಾಡ್ಬೋದು ರೀ. ಇಲ್ಲೇ ಹೆಸರು ಕಾಳು ಅರ್ಧ ಕೆ ಜಿ ತೊಗೊಂಡಿನಿ. ಅದರ ಜೊತೆಗೆ ಅರ್ಧ ಕೆ ಜಿ ಆಗುವಷ್ಟು ಬಾದಾಮಿ ತೊಗೊಂಡಿನಿ ನೋಡಿರಿ. ಈಗ ನಾವು ಮನೆಯೊಳಗೆ 2 ಅಥವಾ 3 ಜನ ರಾಗಿ ಮಾಲ್ಟನ್ನು ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಮಿನಿಮಮ್ ನಮಗೆ 1-2 ತಿಂಗಳಾದರೂ ಅದು ಬರ್ತೈತೆ ನೋಡಿರಿ. ಇಲ್ಲೇ ಕರಿ ಉದ್ದ ಅರ್ಧ ಕೆ ಜಿ ತೊಗೊಂಡಿನಿ ರೀ ನಾ. ಅದರ ಜೊತೆಗೆ ಇಲ್ಲಿ ಹುರುಳಿ ಕಾಳುಗಳನ್ನು ಅರ್ಧ ಕೆ ಜಿ ತೊಗೊಂಡಿನಿ ನೋಡಿರಿ. ನೀವು ಕಡಲೆಕಾಳು ರೀ ಈ ಥರನೂ ನಾನು ಏನು ಮಾಡೀನಿ ಅರ್ಧ ಕೆ ಜಿ ತೊಗೊಂಡೇನಿ ರೀ. ನಾವು ಹೊರಗಡೆ ಈಗ ರಾಗಿ ಮಾಲ್ಟ್ ತೊಗೊಂಬರ್ತೀವಿ. ಅದೇನಿರ್ತೈತಿ ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಆಗಿರ್ತೈತಿ ರೀ. ಇಲ್ಲಿ ನೋಡಿರಿ ಅರ್ಕ ಅಥವಾ ಕೂರ್ಲೆ ತಂದು ಕರೀತಾರೆ, ಅದನ್ನು ನಾನು ಅರ್ಧ ಕೆ ಜಿ ತೊಗೊಂಡಿನಿ. ಇಲ್ಲೇ ನಾ ತೋರ್ಸತ್ತಿದ್ದು 3 ಪಾಕೆಟ್ ಏನದವಲ್ರಿ ನೋಡೋಕೆ ಸೇಮ್ ಅದಾವ. ಬಟ್ ಅದ್ರೊಳಗೆ ಒಂದಿಷ್ಟು ಡಿಫ್ರೆಂಟ್ ಇರ್ತಾವೆ ರೀ ಕ್ವಾಲಿಟಿ. ಇವು ನೋಡೋಕೆ ಹೆಂಗೆ ಅನ್ನಿಸ್ತಾವೆ ನಮಗೆ ಅಂತಂದ್ರೆ ನವಣಿ ಅಕ್ಕಿ ಇರ್ತಾವಲ್ರಿ ಅದೇ ಥರನ ಅನ್ನಿಸ್ತಾವೆ. ಬಟ್ ಅಕ್ಕಿ ಒಳಗೆ ಹೆಂಗೆ ಡಿಫ್ರೆಂಟ್ ಟೈಪ್ಸ್ ಇರ್ತಾವಲ್ರಿ ಇದ್ರೊಳಗೂ ಹಂಗೆ ಡಿಫ್ರೆಂಟ್ ಟೈಪ್ಸ್ ಇರ್ತಾವೆ ರೀ. ಫಸ್ಟ್ ತೋರಿಸಿದ್ದು ಅರ್ಕ ಅಥವಾ ಕೂರ್ಲೆ, ಈಗ ತೋರ್ಸತ್ತಿದ್ದೇನಪ್ಪ ಅಂತಂದ್ರೆ ಸಾಮೆ ಅಂತ ಹೇಳ್ತೀವಿ ರೀ. ನೋಡೋಕೆ ಇವೆಲ್ಲನೂ ಒಂದೇ ಥರ ಅನ್ನಿಸ್ತಾವೆ ನಮಗೆ. ಈಗ ಇದು ಲಾಸ್ಟ್ ತೋರ್ಸತ್ತಿದ್ದು ಏನು ಅಂತಂದ್ರೆ ಊದಲು ಅತ್ತ. ಇದು 3 ಏನು ಮಾಡೀನಿ ರೀ ನಾ ಅರ್ಧ ಕೆ ಜಿ ತೊಗೊಂಡೇನಿ ರೀ. ಈಗ ನಿಮಗೆ ಅವು ಪಾಕೆಟ್ ಕಟ್ ಮಾಡಿ ಅವು ಹೆಂಗಿರ್ತಾವೆ ಅಂತಂದು ತೋರಿಸ್ತೇನೆ ರೀ ನಾ. ನೋಡೋಕೆ ನಮಗೆ ಎಲ್ಲನೂ ಸೇಮ್ ಅನ್ನಿಸ್ತಾವೆ. ಬಟ್ ಅದರೊಳಗೆ ಒಂದಿಷ್ಟು ಕಂಟೆಂಟ್ ಡಿಫ್ರೆಂಟ್ ಇರ್ತಾವೆ ರೀ. ನೋಡ್ಬೋದು ಈ ಒರೆದಕ್ಕಿ ಅಥವಾ ನವಣಿ ಇರ್ತಾವಲ್ರಿ ಇವು ಎಲ್ಲನೂ ಅದೇ ಜಾತಿಗೆ ಸೇರಿದ್ದು ರೀ. ಎಲ್ಲನೂ ಒಂದೇ ರೀತಿ ಅನ್ನಿಸ್ತಾವೆ ನೋಡೋಕೆ. ಬಟ್ ಟೇಸ್ಟ್ ಒಂದಿಷ್ಟು ಡಿಫ್ರೆಂಟ್ ಇರ್ತಾವೆ ರೀ. ನಾವು ಅನ್ನ ಮಾಡಿದಾಗ ಗೊತ್ತಾಗ್ತೈತೆ ಅದು. ಈಗ ಇವು 3 ಪಾಕೆಟನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ರೀ. ಈಗ ಇದೇನಪ್ಪ ಅಂತಂದ್ರೆ ಸಾಮೆ ಅಂತಂದು ಹೇಳ್ತೀವಿ ರೀ. ಇದ್ರೊಳಗೆ ಸ್ವಲ್ಪ ಕಲರ್ನು ಡಿಫ್ರೆಂಟ್ ಇರ್ತಾವೆ ಮತ್ತು ನೋಡೋಕ್ಕೂ ಒಂದಿಷ್ಟು ಕಾಳು ಡಿಫ್ರೆಂಟ್ ಅನ್ನಿಸ್ತಾವೆ. ಬಹಳಷ್ಟು ಸೂಕ್ಷ್ಮವಾಗಿ ನಾವು ನೋಡಿದ್ದೀವಿ ಅಂತಂದ್ರೆ ಅಷ್ಟು ಇದ್ರೊಳಗೆ ಏನು ಡಿಫ್ರೆನ್ಸ್ ಐತಿ ಅಂತಂದ್ರೆ ನಮಗೆ ಗೊತ್ತಾಗ್ತೈತೆ ರೀ. ಈ ರಾಗಿ ಮಾಲ್ಟ್ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ರೈಸ್ ಐಟಮ್ನ ಏನು ಮಾಡತ್ತಿಲ್ಲ ರೀ ಯೂಸ್ ಮಾಡತ್ತಿಲ್ಲ. ಅದ್ರ ಬದಲಾಗಿ ಇಲ್ಲಿ ಏನು ಅಂತಂದ್ರೆ ಬರೀ ಈ ನವಣಿ ಅಕ್ಕಿ ಅಥವಾ ಒರೆದಕ್ಕಿ ಏನತ್ತಾರಲ್ರಿ ಆ ಜಾತಿಗೆ ಸೇರಿದಂಥವು ಎಲ್ಲ ಕಾಳುಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ಕೊಳತ್ತೀವಿ. ಇದು ನೋಡ್ಬೋದು ನೋಡಿರಿ ಇದು ಊದಲು ಅಂತ. ಅದು ಬಹಳಷ್ಟು ಕಲರ್ ಡಿಫ್ರೆಂಟ್ ಆಗೈತೆ ನೋಡಿರಿ ಅವಕ್ಕಿಂತನೂ. ಇದು ವೆಯ್ಟ್ ಲಾಸ್ ಮಾಡೋರಿಗೂ ಏನು ಅಂತಂದ್ರೆ ಬಹಳಷ್ಟು ಯೂಸ್ಫುಲ್ ಆದಂಥದ್ದು ಒಂದು ಡ್ರಿಂಕ್ ರೆಡಿ ಆಗ್ತೈತೆ ರೀ ಇಲ್ಲಿ. ಇದು ಮಾಡೋದನ್ನು ಬಹಳಷ್ಟು ಸುಲಭ ಐತ್ರಿ. ಈಗ ಫಸ್ಟ್ ಆ ಪೌಡ್ರ್ ಹೆಂಗೆ ರೆಡಿ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ
ನೋಡ್ಕೊಂಬಿಡ್ರಿ ರೀ. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಒಳಗೆ ನಾ ಏನು ಮಾಡ್ತೀನಿ ನಿಮಗೆ ರಾಗಿ ಮಾಲ್ಟನ್ನು ಹೆಂಗೆ ರೆಡಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ರೀ. ಇಲ್ಲಿ ನೋಡಿರಿ ಒಂದು ಸರಿ ಎಲ್ಲ ಪದಾರ್ಥಗಳನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಟೋಟಲಾಗಿ ನಾ 14 ಪದಾರ್ಥಗಳನ್ನು ಯೂಸ್ ಮಾಡ್ಕೊಳತ್ತೀನಿ ನೋಡಿರಿ. ಇವೆಲ್ಲನೂ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದೊಂದಾಗಿ ಈ ರೀತಿ ಬಣ್ಣ ಬದಲಾಗುವವರೆಗೂ ಚೆಂದಂಗೆ ಹುರ್ಕೋಬೇಕು ನೋಡಿರಿ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಈ ಕಾಳುಗಳನ್ನೆಲ್ಲ ಹುರಿಯೋದು ಗೊತ್ತಿರ್ತೈತಿ. ಹಂಗೇನಪ್ಪ ಅಂತಂದರೆ ಈ ಉಂಡೆ ಎಲ್ಲ ಮಾಡಬೇಕಾದ್ರೆ ಗೋಧಿ ಅದು ಎಲ್ಲ ಹುರ್ಕೋತೀವಲ್ರಿ, ಆ ರೀತಿ ಏನು ಮಾಡಬೇಕು ಅಂತಂದ್ರೆ ಚೆಂದಂಗೆ ಅಷ್ಟು ಕಾಳುಗಳನ್ನು ಹುರ್ಕೊಂಡ್ಬಿಡ್ಬೇಕು ನೋಡಿರಿ. ಈಗ ಹೊರಗಡೆ ತೊಗೊಂಡು ಬಂದೀವಿ ಅಂತಂದ್ರೆ ಪರ್ ಕೆ ಜಿಗನ ಬಹಳಷ್ಟು ಹೆವಿಯಾಗಿ ಅಮೌಂಟನ್ನು ನಾವು ಪೇ ಮಾಡಬೇಕಾಗ್ತೈತೆ ರೀ. ಇಲ್ಲೇ ನಾವು ಈ ರೀತಿ ರೆಡಿ ಮಾಡ್ಕೊಂಡೀವಿ ಅಂತಂದ್ರೆ ನಮಗೆ ಟೋಟಲಿ ಒಂದು 1500 ಅಥವಾ 2000ವರೆಗೂ ಏನಾಗ್ತೈತೆ ರೀ ಅಂತಂದ್ರೆ ಅಮೌಂಟ್ ಖರ್ಚಾಗ್ತೈತಿ. ಆದರೆ ಏನಪ್ಪ ಅಂತಂದ್ರೆ ಬಹಳಷ್ಟು ಒಂದು 3 ರಿಂದ 4 ತಿಂಗಳವರೆಗೆ ಒಬ್ಬರು ಯೂಸ್ ಮಾಡ್ಬೋದು ರೀ ಇದನ್ನು. ಹಾಗಾಗಿ ನಮಗೆ ಒಂದು 8 ಕೆ ಜಿ ಆಗುವಷ್ಟು ಇಲ್ಲೇ ರಾಗಿ ಮಾಲ್ಟ ನಮಗೆ ಸಿಗ್ತೈತೆ ನೋಡ್ರಿ. ಈ ರೀತಿ ಒಂದು ಸರಿ ನಾವು ಮನೆಯೊಳಗೆ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಾವು ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು ರೀ. ಮತ್ತೇನು ಅಂತಂದ್ರೆ ಎಲ್ಲನೂ ಹೆಲ್ದಿ ಆದಂಥ ಪದಾರ್ಥಗಳನ್ನು ನಾವು ಇಲ್ಲಿ ಹಾಕಿ ಯೂಸ್ ಮಾಡಿರ್ತೀವಿ ರೀ. ಹೊರಗಡೆ ತರೋದ್ರು ಒಂದೊಂದು ಸರಿ ಏನಾಗಿರ್ತೈತಿ ಅಂತಂದ್ರೆ ಯಾವುದು ಕಡಿಮೆ ರೇಟಿಗೆ ಸಿಗ್ತೈತಿ ಅದನ್ನು ಮಾತ್ರ ಜಾಸ್ತಿ ಹಾಕಿ ಅವರು ರೆಡಿ ಮಾಡಿರ್ತಾರೆ ರೀ. ಅದಕ್ಕೆ ಒಂದಿಷ್ಟು ನಮಗೆ ಟೈಮ್ ಹೋದ್ರೆ ಹೋಗಲಿ, ಈ ರೀತಿ ಏನಪ್ಪ ಅಂತಂದ್ರೆ ಮನೆಯೊಳಗನ ನಾವು ಹೆಲ್ದಿ ಆದಂಥದ್ದು ಒಂದು ರಾಗಿ ಮಾಲ್ಟ್ ಅಥವಾ ಪೌಡರನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೇದು ನೋಡಿರಿ. ನೀವೇನು ಮಾಡಿರಿ ಅಂತಂದ್ರೆ ಈ ರೀತಿ ಎಲ್ಲನೂ ಒಂದು ಸರಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ರಿ. ನೋಡಿರಿ ಇಲ್ಲಿ ಜೋಳ ಹುರಿಬೇಕಾದ್ರೆ ನಮಗೆ ಒಂದಿಷ್ಟು ಕಾಣಿಸತ್ತವ್ರಿ. ಈಗ ನಾ ಏನು ಮಾಡೀನಪ್ಪ ಅಂತಂದ್ರೆ ಎಲ್ಲ ಕಾಳುಗಳನ್ನು ಚೆಂದಂಗೆ ಹುರ್ಕೊಂಬಿಟ್ಟೇನಿ ರೀ. ಅತ್ರನ್ನೆಲ್ಲರನ್ನು ಹುರಿದು ಏನು ಮಾಡೀನಿ ಅಂತಂದ್ರೆ ಒಂದು ಬುಟ್ಟಿ ಒಳಗೆ ಹಾಕೊಂಡ್ಬಿಟ್ಟೀನಿ. ಈಗ ನಿಮಗೆ ಹತ್ರನ ಹೆಂಗೆ ಮಿಕ್ಸ್ ಮಾಡೋದು ಅಂತ ತೋರ್ಸತ್ತೀನಿ ನೋಡಿರಿ. ಈ ರೀತಿ ಎಲ್ಲ ಕಾಳುಗಳು ಏನಪ್ಪ ಅಂತಂದ್ರೆ ಚೆಂದಂಗೆ ಮಿಕ್ಸ್ ಆಗುವಂಗೆ ಬಾಳೋತನ ನಾವು ಏನು ಮಾಡಬೇಕು ಒಂದಿಷ್ಟು ತಿರುವಾಡ್ಕೋಬೇಕು ನೋಡಿರಿ. ಇಲ್ಲೇ ಕಾಳುಗಳು ಎಷ್ಟು ಹುರ್ಕೊಂಡಿವಲ್ರಿ ಅವು ಎಲ್ಲನೂ ಮಿಕ್ಸ್ ಮಾಡಿರಿ. ಬಟ್ ಏನು ಅಂತಂದ್ರೆ ಬಾದಾಮ್ ಮಾತ್ರ ನೀವು ಸಪ್ರೇಟಾಗಿ ಇಡ್ಬೇಕು ರೀ. ಯಾಕಂತಂದ್ರೆ ಈ ಕಾಳುಗಳನ್ನೆಲ್ಲ ಗಿರ್ನಿಗೆ ಹಾಕಿಸ್ಕೊಂಬರಕ್ಕೆ ಹೋದಾಗ ಗಿರ್ನಿ ಅವ್ರು ಏನಂತಾರೆ ರೀ, ಬಾದಾಮ ದಪ್ಪ ಇರೋದ್ರಿಂದ ಸ್ವಲ್ಪ ಸಣ್ಣ ಆಗಂಗಿಲ್ಲ ಅಂತಂದು ಹೇಳ್ತಾರೆ. ಅದ್ರ ಸಲುವಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಬಾದಾಮ್ ಮಾತ್ರ ಸಪ್ರೇಟ್ ಇಟ್ಟು ಇವೆಲ್ಲನೂ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಬಾದಾಮ್ ಏನು ಮಾಡಬೇಕು ಅಂತಂದ್ರೆ ಮಿಕ್ಸಿಗೆ ಹಾಕಿ ಒಂದಿಷ್ಟು ದಪ್ಪಂಗಿರುವಂಗೆ ಪೌಡ್ರ್ ಮಾಡ್ಕೊಂಡು ಈ ಕಾಳು ಒಳಗೆ ನಾವು ಮಿಕ್ಸ್ ಮಾಡ್ಕೋಬೇಕು ರೀ. ನೋಡ್ರಿ ಇಲ್ಲಿ ನಾನು ನಿಮಗೆ ತೋರ್ಸತ್ತೀನಿ. ಈ ರೀತಿ ಒಂದಿಷ್ಟು ಅವಳು ಚೌಳು ಆಗುವಂಗೆ ಏನಪ್ಪ ಅಂತಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಈ ಎಲ್ಲ ಕಾಳುಗಳೊಳಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಏನು ಮಾಡೋದು ಅಂತಂದ್ರೆ ಸ್ವಲ್ಪ ಆರಾಕ್ ಬಿಡ್ಬೇಕು ರೀ. ಇದೆಲ್ಲ ಆರಿದ ಮ್ಯಾಗ ನಾವು ಇದನ್ನು ಗಿರ್ನಿಗೆ ಹಾಕ್ಕೊಂಡು ಹಿಟ್ಟು ಮಾಡಿಸ್ಕೊಂಬರ್ಬೇಕು ನೋಡಿರಿ. ಈ ರೀತಿ ಒಂದು ಸರಿ ನಾವು ಪ್ರೊಸೀಜರ್ ಮುಗಿಸ್ಕೊಂಬಿಟ್ಟಿವಿ ಅಂತಂದ್ರೆ ನಮಗೆ ಡೈಲಿ ಹೆಲ್ದಿ ಆದಂಥದ್ದು ಒಂದು ರಾಗಿ ಮಾಲ್ಟನ್ನು ರೆಡಿ ಮಾಡ್ಕೊಂಡು ಮನೆಯೊಳಗೆ ನಾವು ಕುಡಿಬೋದು ನೋಡಿರಿ. ಇದು ರೆಸಿಪಿ ಹೆಂಗೆ ರೆಡಿ ಮಾಡೋದು ಅಂತಂದು ನಾನು ನಿಮಗೆ ಮುಂದಿನ ವಿಡಿಯೋ ಒಳಗೆ ತೋರಿಸ್ತೀನಿ ರೀ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಒಂದಿಷ್ಟು ಬಾಜು ಬೆಲ್ ಬಟನ್ ಐತಿ, ಅದನ್ನು ಒಂದು ಸರಿ ಟನ್ ಅಂತ ಕ್ಲಿಕ್ ಮಾಡಿಬಿಡ್ರಿ.